ಭಾರತೀಯ ಜನತಾ ಪಕ್ಷದವರು ಪ್ರತಿ ಗ್ರಾಮದಲ್ಲಿ ಗೋಶಾಲೆಗಳನ್ನು ಯಾಕೆ ತೆರೀತಾ ಇಲ್ಲ? ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ರಾಷ್ಟ್ರೀಯ ಪಕ್ಷ ನಿಮ್ಮದು. ಗ್ರಾಮದ ವಾರ್ಡಿನಿಂದ ಹಿಡಿದು ಪ್ರಧಾನಮಂತ್ರಿ ಕುರ್ಚಿಯವರೆಗೂ ಭಾರತೀಯ ಜನತಾ ಪಕ್ಷ ವಿಸ್ತಾರವಾಗಿ ಹರಡಿಕೊಂಡಿದೆ. ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪ್ರಧಾನಮಂತ್ರಿಯವರೆಗೂ ಜನಪ್ರತಿನಿಧಿಗಳಿದ್ದೀರಲ್ಲ. ಈ ದೇಶದಲ್ಲಿರುವಂತಹ ಗ್ರಾಮಗಳಲ್ಲಿ ಗೋವುಗಳನ್ನು ಮಾರಾಟ ಮಾಡ್ತಾ ಇದ್ದಾರಲ್ಲ ರೈತರು, ಆ ರೈತರಿಂದ ಗೋವುಗಳನ್ನು ಖರೀದಿ ಮಾಡಿ ನೀವೇ ಆ ಗ್ರಾಮಗಳಲ್ಲಿ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಗೋಶಾಲೆಗಳನ್ನು ನೀವೇ ಸ್ವಯಂ ಪ್ರೇರಿತವಾಗಿ ಗೋಶಾಲೆಗಳನ್ನು ಯಾಕೆ ಪ್ರಾರಂಭ ಮಾಡ್ತಾ ಇಲ್ಲ? ನಿಮಗೆ ಪ್ರೀತಿ ಇದೆ, ಅಭಿಮಾನ ಇದೆ, ಎಲ್ಲವೂ ಇದೆಯಲ್ಲ. ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಂದು ಕಡೆ ಅವರು ಯುವಕರಾಗಿದ್ದಾಗ ಹೇಳ್ತಾರೆ ಗೋವನ್ನು ರಕ್ಷಣೆ ಮಾಡೋದಕ್ಕೆ ಕಾಯ್ದೆ ಮಾಡಬೇಕು ಅಂತ. ಅವರು ಮುಖ್ಯಮಂತ್ರಿ ಆದ ಮೇಲೆ ಯಾವತ್ತು ಮುಸಲ್ಮಾನರು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಬೇಕು ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಾಗ ಅದು ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಅಸ್ಸಾಮಿನ ಮುಖ್ಯಮಂತ್ರಿ ಹೇಳ್ತಾರೆ ಗೋವನ್ನು ನೀವು ಮನೆಯಲ್ಲಿ ತಿನ್ನಬಹುದು, ಹೊರಗಡೆ ತಿನ್ನೋ ಹಾಗಿಲ್ಲ ಅಂತಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೇಳ್ತಾರೆ 14 ವರ್ಷದ ಮೇಲ್ಪಟ್ಟದು ಅದು ನಮ್ಮ ಗೋಮಾತೆ ಅಲ್ಲ ಅಂತ ಹೇಳ್ತಾರೆ. ಈ ರೀತಿ ದ್ವಂದ್ವ ಹೇಳಿಕೆಗಳನ್ನು ಕೊಟ್ಕೊಂಡು ಗೋವನ್ನು ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದೀರಲ್ಲ. ನಿಮಗೆ ನಿಮ್ಮಲ್ಲಿರುವಂತಹ ಆತ್ಮಸಾಕ್ಷಿಗಳನ್ನು ನೀವು ಕೇಳಿಕೊಂಡು ಪ್ರತಿ ಗ್ರಾಮದಲ್ಲಿ ನಗರ ಪ್ರದೇಶಗಳಲ್ಲಿ ನಿಮ್ಮದೇ ಆದಂಥ ಸ್ವಂತ ಹಣದಿಂದ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಗೋಶಾಲೆಗಳನ್ನು ಮಾಡಿ ನಿಮ್ಮ ಸ್ವಂತ ಹಣದಿಂದ ಗೋವುಗಳನ್ನು ಯಾಕೆ ರಕ್ಷಣೆ ಮಾಡಬಾರ್ದು? ಎಲ್ಲ ವಿಚಾರ ಮಾತಾಡ್ತೀರಿ, ಸುಳ್ಳುಗಳನ್ನು ಹೇಳ್ತೀರಿ. ಅಧಿಕಾರಕ್ಕೆ ಬರೋದಕ್ಕೆ ಅಚ್ಚೇದಿನ ಅಂತ ಹೇಳಿದ್ರಿ. ಅಧಿಕಾರಕ್ಕೆ ಬರೋದಕ್ಕೆ 100 ದಿವಸದಲ್ಲಿ ಕಪ್ಪು ಹಣ ತರ್ತೇವೆ, ಒಬ್ಬೊಬ್ಬರ ಖಾತೆಗೆ 15ರಿಂದ 20 ಲಕ್ಷ ಹಾಕುವಷ್ಟು ಹಣ ವಿದೇಶದಲ್ಲಿದೆ, ಆ ಲೂಟಿಕಾರರ ಹಣ ತರಬೇಕು, ಅದು ನಿಮ್ಮ ಖಾತೆಗೆ ಉಚಿತವಾಗಿ ಹಾಕುವಷ್ಟು ಹಣ ಅಂತ ಹೇಳಿದ್ರಲ್ಲ. 100 ದಿವಸದಲ್ಲಿ ತರ್ತೀವಿ ಅಂತ ಹೇಳಿದ್ರಲ್ಲ. ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಿ, ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತಂದ್ರಿ, ಡಿಜಿಟಲ್ ಇಂಡಿಯಾ ಅಂದ್ರಿ, ಮೇಕ್ ಇನ್ ಇಂಡಿಯಾ ಅಂತಂದ್ರಿ, ಮೇಡ್ ಇನ್ ಇಂಡಿಯಾ ಅಂತ ಹೇಳಿದ್ರಿ, ಸ್ವಚ್ಛ ಭಾರತ್ ಅಂತ ಹೇಳಿದ್ರಿ, ಸಂಸದರ ಆದರ್ಶ ಗ್ರಾಮ ಯೋಜನೆ ಅಂತ ಹೇಳಿದ್ರಿ. ಎಲ್ಲವನ್ನೂ ಹೇಳಿದಂತಹ ನೀವು ಎಲೆಕ್ಷನ್ ಟೈಮ್ನಲ್ಲಿ ಜನರ ದಾರಿ ತಪ್ಪಿಸೋದಕ್ಕೆ ಪುಲ್ವಾಮಾದಲ್ಲಿ ಜೀವ ಕಳ್ಕೊಂಡಂತಹ ಸೈನಿಕರನ್ನು ಬಳಸ್ಕೊಳ್ತೀರಿ. ಪೆಹಲ್ಗಾಮ್ನಲ್ಲಿ ಸತ್ತಂಥವರಿಗೆ ಆಪರೇಷನ್ ಸಿಂಧೂರ ಅಂತೇಳಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡದೆ ಅರ್ಧಕ್ಕೆ ನಿಲ್ಲಿಸಿ ಬರ್ತೀರಿ. ಇಂತಹ ಸ್ಟ್ರಾಟಜಿಗಳನ್ನು ಬಳಸುವಂತಹ ನೀವುಗಳು ಯಾತಕ್ರಿ ಒಂದೊಂದು ಗ್ರಾಮದಲ್ಲಿ ಯಾತಕ್ಕೆ ಗೋಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಿಮಗೆ ಐಡಿಯಾನೇ ಬಂದಿಲ್ಲ? ಯಾತಕ್ಕೆ ಬಂದಿಲ್ಲ? ಗೋವುಗಳನ್ನು ಮಾರಾಟ ಮಾಡಿದ್ರೆ ತಾನೇ ಖರೀದಿ ಮಾಡಿ ಅದನ್ನು ಕಡಿಯೋದು. ಅದನ್ನು ಮಾರಾಟ ಮಾಡದೇ ಇರೋ ರೀತಿಯಲ್ಲಿ ನೀವುಗಳೇ ಸಹಾಯ ಮಾಡಿ ಸೇವೆ ಮಾಡಿ ಯಾತಕ್ಕಾಗೋದಿಲ್ಲ? ಇಂತಹ ಪುನೀತ್ ಕೆರೆಹಳ್ಳಿ ಅಂಥವರನ್ನು ಮುಂದೆ ಬಿಟ್ಟು ಅವರು ರಕ್ಷಣೆ ಬೇಕು ಅಂತ ಕೂತ್ಕೊಂಡು ಮತ್ತೊಬ್ಬರು ಯಾರೋ ಹಿಂದುಗಡೆ ಕೂತ್ಕೊಂಡು ಪ್ರಚೋದನೆ ಮಾಡಿ ಇಡೀ ಕರ್ನಾಟಕದಲ್ಲಿ ನೀವು ನೋಡ್ತಾ ಬಂದರೆ ಗೋವಂಶ ಅಪಾಯದಲ್ಲಿದೆ ಅಂತೇಳಿ ಬಾಯಿ ಬಡ್ಕೊಳ್ತಾ ಇರುವಂಥ ಪುನೀತ್ ಕೆರೆಹಳ್ಳಿ ಅಂಥವರು, ಅವರನ್ನು ವಿರೋಧಿಸುವಂತಹ ಮುಸಲ್ಮಾನರು, ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕಲ್ಲ. ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತಂದರೆ ನೀವು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡೋದಿಲ್ಲ. ನಾವು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸಚಿವರು ಹೇಳಿದ್ರು. ನಾವು ಮಾಡೋದಿಲ್ಲ ಅಂತೇಳಿ ಉತ್ತರ ಪ್ರದೇಶದ ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇರುವಂತಹ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು. ಕೊನೆಯ ಪಕ್ಷ ಇದಾದರೂ ಮಾಡಬೇಕಲ್ಲ, ಒಂದು ನಿರ್ಣಯ ಮಾಡಿ. ಇವತ್ತಿನವರೆಗೂ ನಾವು ಗಮನಿಸ್ತಾ ಇದ್ದೀವಿ, ಇವತ್ತಿನವರೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಇವತ್ತಿನವರೆಗೂ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. 100 ವರ್ಷಗಳ ಸಂಘಟನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ ನಾವು ಏನಂತ ಅರ್ಥೈಸ್ಕೊಳ್ಬೇಕ್ರಿ? RSSನವರು ಮತ್ತು ಭಾರತೀಯ ಜನತಾ ಪಕ್ಷವರು ಒಂದೇ ಅಲ್ವಾ? ಎಲೆಕ್ಷನ್ಗೋಸ್ಕರವಾಗಿ ಒಟ್ಟಿಗೆ ಇರ್ತೀರಲ್ಲ. ನಿರ್ಣಯ ಮಾಡಿ ಪ್ರತಿ ಗ್ರಾಮದಲ್ಲಿ ಗೋಶಾಲೆಗಳನ್ನು ನಾವೇ ಸ್ವಂತ ಖರ್ಚಿನಿಂದ ಪ್ರಾರಂಭ ಮಾಡ್ತೀವಿ ಅಂತೇಳಿ ನಿರ್ಧಾರ ಮಾಡಿ. ಯಾತಕ್ಕೆ ಮಾಡೋದಿಲ್ಲ? ಒಬ್ಬ ಮಹಿಳೆ, ಒಬ್ಬ ಯುವತಿ ಇದರ ಬಗ್ಗೆ ಮಾತನಾಡಿದ್ದಾರೆ ನೋಡಿ. ಅವ್ರು ಮಾತನಾಡ್ತಾ ಇರೋದು ಸತ್ಯ ಅಲ್ವಾ? ಆ ಹೆಣ್ಣುಮಗಳು ಮಾತಾಡ್ತಾ ಇರೋದು ಸತ್ಯ ಅಲ್ಲ? ಆ ಹೆಣ್ಣುಮಗಳಿಗೆ ಅನಿಸಿದ್ದಂಥ ವಿಚಾರ ನಿಮಗೆ ಯಾಕ್ರಿ ಅನ್ನಿಸ್ತಾ ಇಲ್ಲ? ಭಾರತೀಯ ಜನತಾ ಪಕ್ಷದವರೇ
ಆ ಹೆಣ್ಣುಮಗಳು ಹೇಳ್ತಾ ಇರುವಂಥದ್ದು, ಮೇಘನಾ ಅನ್ನೋ ಹೆಣ್ಣುಮಗಳು ಹೇಳ್ತಾ ಇರುವಂಥದ್ದು, ಆ ಗೋವುಗಳನ್ನು ಗೋಶಾಲೆಗಳನ್ನು ಯಾಕೆ ತೆರೀತಾ ಇಲ್ಲ ಅಂತೇಳಿ ಆ ಹೆಣ್ಣುಮಗಳು ಹೇಳ್ತಾ ಇರುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಯಾಕೆ ಬರ್ತಾ ಇಲ್ಲ? ಈಗಲೇ ಕಾರ್ಯಪ್ರವೃತ್ತರಾಗಿ. ಇಲ್ಲದೆ ಹೋದರೆ ಇಡೀ ಗೋ ಹತ್ಯೆಯನ್ನು ವಿರೋಧ ಮಾಡುವಂಥವರು, ಗೋವನ್ನು ಉಳಿಸ್ತೀವಿ ಅಂತ ಅನ್ನೋದು ಎಲ್ಲವನ್ನೂ ಸಹ ನಾವು ನಾಟಕ ಅಂತ ಈಗಾಗಲೇ ತಿಳ್ಕೊಂಡಿದ್ದೇವೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಮುಸಲ್ಮಾನರು ಕರೆ ಕೊಟ್ಟರೂ ಸಹ ನೀವು ಅದಕ್ಕೆ ಸ್ಪಂದಿಸೋದಿಲ್ಲ ಅಂತಂದರೆ ನಿಮಗೆ ಬೇಕಾಗಿರುವುದು ಗೋವಿನ ರಕ್ಷಣೆ ಅಲ್ಲ, ನಿಮಗೆ ಬೇಕಾಗಿರುವುದು ಗೋವಿನ ಹೆಸರಿನಲ್ಲಿ ಓಟು. ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಘೋಷಣೆ ಮಾಡ್ಬೋದು, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡ್ಬೋದು, ಅದು ನಿಮ್ಮ ಕೈನಲ್ಲಿದೆ. 20 ರಾಜ್ಯಗಳಲ್ಲಿ ಕೇಂದ್ರದಲ್ಲಿ 3ನೇ ಬಾರಿಗೆ ಅಧಿಕಾರ ಹಿಡಿದಿರುವಂತಹ ಸಂಪೂರ್ಣ ಬಹುಮತ ಇರುವಂತಹ ಕೇಂದ್ರ ಸರ್ಕಾರ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡ್ಬೋದು. ಅದನ್ನು ಮೀನಾಮೇಷ ಎಣಿಸ್ತಾ ಇದೆ, ಯಾವ ರೀತಿ ಹೇಳಿಕೆ ಕೊಡಬೇಕು, ಯಾವ ರೀತಿ ಹೇಳಿಕೆ ಕೊಡಬಾರ್ದು ಅಂತೇಳಿ. ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸ ಮುಸಲ್ಮಾನರು ಮಾಡಿರುವಂಥದ್ದು. ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಈಗ ಆ ಹೆಣ್ಮಗಳು ಹೇಳ್ತಾ ಇರುವಂತಹ ರೀತಿಯಲ್ಲಿ, ಯಾತಕ್ರಿ ನೀವು ಪ್ರತಿಯೊಬ್ಬರು ಹೇಳ್ತಿರಲ್ಲ ದೇಶ ದೇಶ ಧರ್ಮ, ದೇಶ ಧರ್ಮ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಗೋಮಾತೆ ಅಂತ ಹೇಳ್ತಿರಲ್ಲ. ರೈತರಿಂದ ಖರೀದಿ ಮಾಡಿ, ಅವರು ಮಾರಾಟ ಮಾಡ್ತಾರಲ್ಲ, ಅವರಿಂದ ಖರೀದಿ ಮಾಡಿ ಗೋವನ್ನು ಉಳಿಸುವಂಥ ಕೆಲಸ ನೀವು ಮಾಡಿ. ಆವತ್ತು ನಿಮ್ಮನ್ನು ನಾವು ಒಪ್ಕೊಳ್ತೇವೆ. ಇಲ್ಲದೆ ಹೋದರೆ ಇದೆಲ್ಲವೂ ಡ್ರಾಮಾ, ನಾಟಕ, ಗೋಮಾತೆಗೆ ಮಾಡ್ತಾ ಇರುವಂತಹ ದ್ರೋಹ ಅಂತೇಳಿ ನಾವು ತಿಳ್ಕೊಳ್ತೀವಿ. ಜನರನ್ನು ದಾರಿ ತಪ್ಪಿಸೋಕ್ಕೆ ಹೋಗ್ಬೇಡಿ, ಜನರನ್ನು ದಾರಿ ತಪ್ಪಿಸ್ಲಿಕ್ಕೆ ಹೋಗ್ಬೇಡಿ. ಸರಿಯಾದ ದಾರಿಗೆ ಹೋಗಿ. ಸರಿಯಾದ ದಾರಿಗೆ ಹೋದಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಇಲ್ಲದೆ ಹೋದರೆ ಈ ಗೋವನ್ನು, ದೇಶವನ್ನು, ಧರ್ಮವನ್ನು, ದೇವರನ್ನು, ಎಲ್ಲರನ್ನ, ಸೈನಿಕರನ್ನು ಎಲ್ಲರನ್ನೂ ಬಳಸ್ಕೊಂಡು ಇವತ್ತು ಓಟಿಗೋಸ್ಕರವಾಗಿ ನೀವು ನಾಟಕ ಮಾಡ್ತಾ ಇದ್ದೀರಲ್ಲ, ಅದು ನಿಜಕ್ಕೂ ನಿಮಗೆ ಶ್ರೇಯಸ್ಸನ್ನು ತರುವಂಥದ್ದಲ್ಲ. ಅರ್ಥ ಮಾಡ್ಕೊಳ್ತೀರಾ? ಈ ದೇಶದಲ್ಲಿ ಆಗ್ತಾ ಇರುವಂತಹ ಈ ದ್ವೇಷಗಳ ಕಡಿಮೆ ಆಗಬೇಕು ಅಂತಂದರೆ 2 ಆಪ್ಷನ್ ನಿಮ್ಮ ಮುಂದೆ ಇದೆ. ಒಂದು, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಘೋಷಣೆ ಮಾಡೋದು. ಮತ್ತೊಂದು, ಗೋವುಗಳನ್ನು ಸ್ವಂತ ಹಣದಿಂದ ಗೋಶಾಲೆಗಳನ್ನು ನಿರ್ಮಾಣ ಮಾಡಿ ಪ್ರತಿ ಗ್ರಾಮದಲ್ಲಿ ನಿಮ್ಮದೇ ಆದಂಥ ಸ್ವಂತ ಹಣದಿಂದ ಪ್ರತಿ ಗ್ರಾಮದಲ್ಲಿ ಗೋಶಾಲೆಗಳನ್ನು ನಿರ್ಮಾಣ ಮಾಡಿ, ಅದನ್ನು ಗೋವುಗಳನ್ನು ಖರೀದಿ ಮಾಡಿ ಅದನ್ನು ಶ್ರೇಯಸ್ಸನ್ನು ನೀವು ಗಳಿಸ್ಕೊಂಡ್ರೆ ಮಾತ್ರ ನೀವು ಗೋವುಗಳ ಬಗ್ಗೆ ಕನಿಕರ ತೋರಿಸ್ತಾ ಇರೋದಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲದೆ ಹೋದರೆ ನೀವು ಮಾಡ್ತಾ ಇರುವುದು ನಾಟಕ ಅಂತೇಳಿ ನಾವೆಲ್ಲರೂ ತಿಳ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.